ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸಿದ್ದು ಬಂದ್ಬಿಟ್ಟು ಶಾರದವ್ರೆ ಅಪ್ಪ ಬಂದಿದ್ರು ನೋಡಿದ್ರ ಅಂತ ಅಂದಾಗ, ಹೌದು ಸರ್ ನೋಡಿದೆ ಅಂತ ಅಂದಾಗ, ಮತ್ತು ಹೋಗಿ ಬಿಟ್ಟಿದ್ದಾರೆ, ನನಗೊಂದು ಮಾತು ಹೇಳ್ದಲ್ಲೇ ಹೋಗಿದ್ದಾರೆ ಅಂತ ಅಂದಾಗ, ಏನೋ ಅರ್ಜೆಂಟ್ ಇಂಪಾರ್ಟೆಂಟ್ ಕಾಲ್ಸ್ ಬಂತು ಅಂತ ಹೋದ್ರು ಸರ್, ನನಗೆ ಹೇಳೋದ್ರು ಅಂತ ಅಂದಾಗ, ಓ ಹೌದಾ, ಪರವಾಗಿಲ್ಲ ಬಿಡಿ, ಆಮೇಲೆ ನಾನು ಫೋನ್ ಮಾಡಿ ವಿಚಾರಿಸ್ಕೊತೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಶಾರದಾ ಸಿಕ್ಕಾಬಟ್ಟೆ ಬೇಜಾರಿಂದ, ಸರ್ ನಿಮ್ಮ ಹತ್ರ ನಾನು ಏನೋ ಹೇಳಬೇಕು ಅಂತ ಅನ್ಬೇಕಾದ್ರೆ, ಓ ಹೌದಾ ಹಾಗಾದರೆ ಹೇಳಿ ಅಂತ ಹೇಳ್ತಾ ಇರ್ತಾನೆ. ಯಾವ ರೀತಿ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಏನು ಸೀಕ್ರೆಟ್ ಅಂದಾಗ ಹ್ಞೂ ಅಂತ ಅನ್ಬೇಕಾದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗಾದರೆ ನನ್ನ ಕಿವಿ ಹತ್ರ ಹೇಳಿ ಐ ಲವ್ ಯು ಅಂತ ಹೇಳ್ತೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ದಯವಿಟ್ಟು ಹೇಳಿ ಶಾರದವ್ರೆ, ಆ ಮಾತನ್ನ ನಿಮ್ಮ ಬಾಯಲ್ಲಿ ಕೇಳೋಕ್ಕೆ ತುಂಬ ದಿನಗಳಿಂದ ನಾನು ಕಾಯ್ತಾ ಇದ್ದೀನಿ, ಪ್ಲೀಸ್ ಐ ಲವ್ ಯು ಅಂತ ಹೇಳಿ ಹೇಳಿ ಅಂತ ಅಂದಾಗ, ತನ್ನ ಮನಸ್ಸಲ್ಲಿ ಶಾರದಾ, ಅಯ್ಯೋ ಸರ್ ಈ ವಿಷಯನ ಯಾವ ರೀತಿ ನಿಮಗೆ ಹೇಳ್ಬೇಕನ್ನೋದೇ ನನಗೆ ಗೊತ್ತಾಗ್ತಿಲ್ಲ, ಅಷ್ಟು ಟೆನ್ಷನ್ ಆಗ್ತಿದೆ, ನೀವು ನೋಡಿದರೆ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೋತಿದ್ದೀರಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಒಂದು ಕೆಲಸ ಮಾಡೋಣ, ಪ್ರೈವೇಟಾಗಿ ಮಾತಾಡಬೇಕಲ್ವ, ಅದನ್ನೆಲ್ಲ ಇಲ್ಲಿ ಮಾತಾಡಬಾರ್ದು, ಬನ್ನಿ ಶಾರದವ್ರೆ ಸ್ಟೋರ್ ರೂಮ್ ಹತ್ರ ಹೋಗೋಣ, ಅಲ್ಲೇ ನೀವು ಪ್ರಪೋಸ್ ಮಾಡಿರಂತೆ ಅಂತ ಅಂದ್ಬಿಟ್ಟು, ಎಂಥ ಕರ್ಮ ಬಂತಪ್ಪ ನನಗೆ, ಈ ರೆಸ್ಟೋರೆಂಟ್ ಓನರ್ ಆಗಿ ನಾನು ಸ್ಟೋರ್ ರೂಮ್ ಹತ್ರ ಹೋಗ್ಬಿಟ್ಟು ಐ ಲವ್ ಯು ಅಂತ ಹೇಳಿಸ್ಕೋಬೇಕು, ಪರವಾಗಿಲ್ಲ ಬನ್ನಿ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಕರಿತಾ ಇದ್ರೆ, ಶಾರದಾ ಮಾತ್ರ ಸಿಕ್ಕಾಬಟ್ಟೆ ಬೇಜಾರಿಂದ ಹಾಗೆ ನಿಂತಿರ್ತಾಳೆ. ಹಾಗೆ ಮತ್ತೆ ಸಿದ್ದು ಶಾರದನ ನೋಡಿ, ಏನೋ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಆದರೆ ನಾನೇ ಅವಾಗಿಂದ ಮಾತಾಡ್ತಿದ್ದೀನಿ, ದಯವಿಟ್ಟು ಏನಾಯಿತು ಅಂತ ಹೇಳಿ ಶಾರದವ್ರೆ ಅಂತ ಅನ್ಬೇಕಾದ್ರೆ, ಇದು ತಮಾಷೆ ವಿಚಾರ ಅಲ್ಲ ಸರ್, ಸ್ವಲ್ಪ ತುಂಬ ಸೀರಿಯಸ್ ಆಗಿರೋ ವಿಷಯ ಅಂತ ಅಂದಾಗ, ತುಂಬ ಆಶ್ಚರ್ಯದಿಂದ ಸಿದ್ದು ಶಾರದ ಮುಖನ ನೋಡ್ತಾ ಇರ್ತಾನೆ. ಏನು ಗೊತ್ತಾ ಸರ್, ಇದು ಮುರಳಿ ಸರ್ದು ವಿಷಯ ನಾನು ಹೇಳ್ತಾ ಇರೋದು, ಈ ವಿಷಯ ಗೊತ್ತಾದರೆ ನೀವು ಮಾತ್ರ ಅಲ್ಲ ಇಡೀ ಕುಟುಂಬ ನಿಜವಾಗ್ಲೂ ಸಿಕ್ಕಾಬಟ್ಟೆ ದುಃಖ ಪಡುತ್ತೆ, ಸಂಕಟ ಪಡುತ್ತೆ, ಅವರು ವಿಮಲಮ್ಮನ್ನ ಮದುವೆ ಆಗಿದ್ರು ಕೂಡ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಶಾರದವ್ರೆ ನನಗೆಲ್ಲ ಗೊತ್ತು ಅಂತ ಅಂದಾಗ, ಈ ಕಡೆ ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಹಿಂತಿರುಗಿ ನೋಡಿದರೆ ಸಿದ್ದು ಹೇಳ್ತಾ ಇರ್ತಾನೆ, ಹೌದು ಶಾರದವ್ರೆ, ನಮ್ಮ ಅಮ್ಮನ ಕಾಲು ಈ ರೀತಿ ಇದ್ರೂ ಸಹ ನಮ್ಮಪ್ಪ ಇನ್ನೊಂದು ಮದುವೆ ಆಗ್ತೀನಿ ಅಂತ ಯಾವತ್ತೂ ನಮ್ಮ ಹತ್ರ ಹೇಳಿಲ್ಲ, ಅವ್ರಿಗೆ ಆಸೆನೂ ಇಲ್ಲ, ಅದಕ್ಕೆ ನಮ್ಮಪ್ಪ ನನ್ನ ಜೀವನದಲ್ಲಿ ರೋಡ್ ಮಾಡಲಾಗಿ ನಾನು ಕಾಣ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಅವರೇ ನನಗೆ ದೊಡ್ಡ ಹೀರೋ, ನಮ್ಮ ಅಪ್ಪನ ಬಗ್ಗೆ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಅಂದಾಗ, ಶಾರದನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಸಿದ್ದು ಹೇಳ್ತಾ ಇರ್ತಾರೆ, ನನ್ನ ಫ್ಯಾಮಿಲಿ ಬಗ್ಗೆ ನಾನು ಏನು ಹೇಳೋದು ಬೇಡ, ನೀವೇ ನಮ್ಮ ಮನೆಯವರೆಲ್ಲನೂ ಸಹ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅನ್ಬೇಕಾದ್ರೆ, ಸರ್ ಹಾಗಲ್ಲ ಅವರು ಊಟಕ್ಕೆ ಬಂದಿದ್ರು ಅಂತ ಅಂದಾಗ, ಹೌದಲ್ವಾ ಊಟಕ್ಕೆ ಬಂದು ಹಾಗೆ ಅರ್ಧಕ್ಕೆ ಎದ್ದೋದ್ರು, ಅವ್ರು ಹಂಗೆ ಕೆಲಸ ಅಂತ ಬಂದಾಗ ಊಟನೂ ಬೇಡ ಫ್ಯಾಮಿಲಿನೂ ಬೇಡ, ಸಣ್ಣ ಪುಟ್ಟದೇನೋ ಬಿಸ್ನೆಸ್ನ ಮಾಡ್ತಾರೆ, ಅಷ್ಟೇನೂ ದೊಡ್ಡ ಬಿಸ್ನೆಸ್ ಅಲ್ಲ, ಬಟ್ ಆದರೂ ಅವ್ರ ಖರ್ಚಿಗೆ ಬೇಕಲ್ಲ, ಅದಕ್ಕೋಸ್ಕರ ಅವರು ದುಡಿತಾರೆ ಅಷ್ಟೇ ಅಂತ ಅನ್ಬೇಕಾದ್ರೆ, ಅಯ್ಯೋ ಸರ್ ನಾನು ಯಾವ ರೀತಿ ನಿಮಗೆ ವಿಷಯ ಹೇಳಲಿ, ನಾನು ಏನು ಹೇಳೋಕ್ಕೆ ಬಂದರೂ ನೀವು ಅರ್ಥನೇ ಆಗ್ತಿಲ್ವಲ್ಲ ಅಂತ ಮನಸೊಳಗೆ ಕೊರಗ್ತಾ ಇರ್ತಾಳೆ. ಹಾಗೆ ಅಪ್ಪ ತುಂಬ ಒಳ್ಳೆಯವರು, ಅವ್ರ ಮನಸ್ಸಲ್ಲಿ ಪ್ರೀತಿ ಸ್ನೇಹ ಬಿಟ್ಟರೆ ಬೇರೆ ಯಾವ ಕಲ್ಮಶನೂ ಇಲ್ಲ ಶಾರದವ್ರೆ, ನಿಮಗೆ ಗೊತ್ತಾ ಅಪ್ಪ ಇದುವರೆಗೂ ಒಂದು ಸುಳ್ಳು ಹೇಳಿಲ್ಲ ಅಂತ ಅಂದಾಗ, ಅವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಯಾವುದೇ ರೀತಿ ಸುಳ್ಳು ಸಹ ಹೇಳಿಲ್ಲ, ಕಾಲೇಜಲ್ಲೆಲ್ಲ ನನ್ನನ್ನು ರೇಗಿಸ್ತಾ ಇದ್ರು ಶಾರದವ್ರೆ, ನಿಮ್ಮ ಅಪ್ಪನಿಗೊಂದು ಕೆಲಸ ಇಲ್ಲ, ಹಾಗೆ ನಿಮ್ಮ ಅಮ್ಮನಿಗೆ ಕಾಲಿಲ್ಲ ಅಂತ ರೇಗಿಸ್ತಾ ಇದ್ರು, ಏನೇ ಆಗಲಿ ನನಗೆ ನಮ್ಮ ಅಪ್ಪ ಅಮ್ಮ ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ, ಹಾಗೆ ಒಳ್ಳೆ ವಿದ್ಯೆನ ಕಲಿಸಿದ್ದಾರೆ, ಅವರಿಬ್ಬರು ಕೊಟ್ಟಿರೋ ಸಂಸ್ಕಾರದಿಂದಲೇ ನಾನು ಇಷ್ಟು ಗಟ್ಟಿಯಾಗಿ ಇವತ್ತು ಇಲ್ಲಿ ನಿಂತಿರೋದು, ದ ವರ್ಲ್ಡಲ್ಲೇ ಬೆಸ್ಟ್ ಅಪ್ಪ ಅಮ್ಮ ನನಗೆ ಸಿಕ್ಕಿದ್ದಾರೆ, ನಿಜವಾಗ್ಲೂ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ, ಮುರಳಿ ಅವರು ಯೋಗ್ಯತೆಗೆ ಅರ್ಹರಲ್ಲ, ನಿಜವಾಗ್ಲೂ ನೀವು ಅಂದ್ಕೊಂಡಂಗೆ ಅಲ್ಲ ಸರ್, ಆದರೆ ನಿಮಗೆ ಯಾವ ರೀತಿ ನಾನು ಹೇಳಲಿ ಅಂತ ಅನ್ಬೇಕಾದ್ರೆ, ಅಪ್ಪ ತುಂಬ ಒಳ್ಳೆಯವರು, ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಸಹ ನನ್ನ ಹತ್ರ ಯಾವತ್ತೂ ಹೇಳ್ಕೊಳ್ಳಲ್ಲ, ಕೈಲೊಂದು ಕೆಲಸ ಇಲ್ಲ, ಹಾಗೆ ಅಮ್ಮನಿಗೆ ಇರ್ತಿದ್ದ ಪರಿಸ್ಥಿತಿ ಇದೆ, ಮಗನೂ ಸಹ ಜೊತೆಲಿಲ್ಲ, ಈ ಎಲ್ಲ ದುಃಖಗಳಿದ್ರೂ ಸಹ ಹಾಗೆ ನಗ್ನಗ್ತನ ಜೀವನನ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮಪ್ಪ ಅಂದರೆ ನನಗೆ ಸಿಕ್ಕಾಬಟ್ಟೆ ಇಷ್ಟ ಶಾರದವ್ರೆ ಅಂತ ಹೋಗ್ಬಿಡ್ತಾ ಇರ್ತಾನೆ. ಕಸ್ಟಮರ್ ಬಂದ ತಕ್ಷಣ ಒಂದು ನಿಮಿಷ ನನ್ನಲ್ಲಿ ಕ್ಯಾಶ್ ಕೌಂಟ್ರಿಗೆ ಹೋಗಿ ಬರ್ತೀನಿ ಅಂತ ಸಿದ್ದು ಹೋಗ್ತಾ ಇದ್ರೆ, ಇವಳಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡಿಕೊಂಡು, ನೀವು ಅಂದ್ಕೊಂಡಾಗಲ್ಲ ನಿಮ್ಮಪ್ಪ ನಂಬಿಕೆ ದ್ರೋಹಿ, ನಿಮಗೆಲ್ಲ ಮೋಸ ಮಾಡ್ತಾ ಇದ್ದಾರೆ, ಆದರೆ ಅದನ್ನು ಯಾವ ರೀತಿ ನಾನು ಹೇಳಲಿ, ಹೋಟೆಲ್ಗೆ ವೈದ್ಯರ ಜೊತೆ ಊಟಕ್ಕೆ ಬಂದಿದ್ರು ಅನ್ನೋ ವಿಷಯನ ಯಾವ ರೀತಿ ಹೇಳಲಿ ಸರ್, ಅದು ಗೊತ್ತಾದರೆ ನೀವು ತಡ್ಕೋತೀರಾ, ಸಿದ್ಧ ಸರ್ ನಂಬಿಕೆ ಸುಳ್ಳಾಗದ ರೀತಿ ನಾನು ಹೇಗಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ತುಂಬ ಖುಷಿಯಿಂದ, ಅಂತಿಂಥ ಹೆಣ್ಣು ನಾನಲ್ಲ, ನನ್ನಂಥ ಹೆಣ್ಣು ಯಾರಿಲ್ಲ ಅಂತ ಸಾಂಗ್ ಹೊಡ್ಕೊಂಡು ಬರ್ತಾ ಇರಬೇಕಾದ್ರೆ, ಹಾಲಲ್ಲಿ ಸಿಕ್ಕಾಪಟ್ಟೆ ಒಡವೆನ ಇಟ್ಟಿರ್ತಾರೆ, ಅದನ್ನು ನೋಡಿ ಅವಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ, ಅಬ್ಬಬ್ಬಾ ಸೂರ್ಯ ಇವತ್ತು ಯಾವ ಕಡೆ ಉಟ್ಬಿಟ್ಟಿದ್ದಾನೆ, ಇಷ್ಟೊಂಥರ ಒಡವೆ ಎಲ್ಲ ಇಲ್ಲಿ ಇಟ್ಟಿದ್ದಾರಲ್ಲ, ನನಗೇನಾದರೂ ಕೊಡ್ತಾರ ಅಂತ ಖುಷಿಯಿಂದ ನೋಡ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ತಾತ ಬರ್ತಾರೆ, ತಾತ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ, ಈ ಒಡವೆ ಎಲ್ಲ ನಿನಗೆ ಅಂತ ಅಂದಾಗ, ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಈ ಪಾರಿಜಾತನಿಗೆ ಯಾವ ಇಲ್ಲೂ ಸಹ ಆಸ್ತಿ ಸಿಕ್ಕಿಲ್ಲ, ಮನೆಯವ್ರಿಗೆಲ್ಲರಿಗೂ ಸಹ ಆಸ್ತಿ ಸಿಕ್ಕಿದೆ ಅಂತ ಬೇಜಾರು ಮಾಡಿಕೊಂಡು, ಈ ಒಡವೆ ಎಲ್ಲನೂ ಸಹ ನನಗೆ ಕೊಡ್ತಾ ಇದ್ದೀರ ರೀ, ನಿಜವಾಗ್ಲೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ, ಆದರೆ ನನಗೆ ನೀವು ಎಷ್ಟು ಒಳ್ಳೆ ಗಿಫ್ಟನ್ನ ಕೊಡ್ತಾ ಇದ್ದೀರಾ ಗೊತ್ತಾ, ಒಂದು ನಿಮಿಷ ಈ ಒಡವೆ ಎಲ್ಲ ಹಾಕ್ಕೊಂಡು ನಾನು ತೋರಿಸ್ತೀನಿ, ಯಾವ ರೀತಿ ಕಾಣಿಸ್ತೀನಿ ಅಂತ ಹೇಳ್ರಿ ಅಂತ ಅಂದಾಗ, ತಾತ ಮಾತ್ರ ಒಬ್ಬೊಬ್ಬರು ಒಳಗಡೆ ನಗಾಡ್ತಾ ಇರ್ತಾರೆ. ಹಾಗೆ ಎಲ್ಲ ಒಡವೆಗಳನ್ನು ಹಾಕ್ಕೊಂಡು, ನೋಡ್ರಿ ಈ ಒಡವೆ ಹಾಕ್ಕೊಂಡ್ರೆ ಯಾವ ರೀತಿ ಕಾಣ್ತೀನಿ, ಇದನ್ನು ಹಾಕ್ಕೊಂಡ್ರೆ ಯಾವ ರೀತಿ ಕಾಣ್ತೀನಿ ಅಂತ
ಒಡವೆ ಹಾಕೊಂಡು ತೋರಿಸ್ತಿರ್ಬೇಕಾದ್ರೆ ಒಳ್ಳೆ ದೆವ್ವದ ಥರ ಕಾಣಿಸ್ತೀಯ ಅಂತ ಬೈತಾ ಇರ್ತಾರೆ. ಹಾಗೆ ಯಾಕೆ ನನ್ನ ದೆವ್ವ ಅಂತ ಅಂತಿದ್ದೀರಾ ಅಂತ ಅಂದಾಗ ಇನ್ನೇನಂತ ಅಂತಾರೆ ಅಂದ್ಬಿಟ್ಟು ಒಡವೆನೆಲ್ಲ ಫೋಲ್ಡ್ ಮಾಡಿ ಇಡ್ತಿರ್ಬೇಕಾದ್ರೆ ಯಾಕ್ರಿ ಎಲ್ಲನೂ ಒಡವೆ ತಕ್ಕೋತಾ ಇದ್ದೀರಾ ಅಂತ ಅಂದಾಗ ಈ ಒಡವೆ ನಿನಗಲ್ಲ ನನ್ನ ಮೊಮ್ಮಗಳು ಜ್ಯೋತಿಕನಿಗೆ ಅಂತ ಅಂದಾಗ ಯಾಕ್ರಿ ಇಷ್ಟೊತ್ತವರೆಗೂ ನನಗೆ ಅಂತ ಆಸೆ ತೋರಿಸಿ ಇವಾಗೆಲ್ಲ ಜ್ಯೋತಿಕನಿಗೆ ಕೊಡ್ತಿದ್ದೀರಾ ಅಂತ ಅಂದಾಗ ಈ ಒಡವೆ ಅವಳಿಗೆ ಸೇರಬೇಕಾಗಿತ್ತು ಅದಕ್ಕೆ ಕೊಡ್ತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ನಿನಗೆ ಕೊಟ್ಟರೆ ಈ ಮನೆಗೂ ಸಹ ನನ್ನ ಹೆಂಡತಿ ಜ್ಯೋತಿಕನಿಗೂ ಸಹ ತುಂಬ ಮೋಸ ಮಾಡ್ದಂಗೆ ಆಗುತ್ತೆ ಅಂತ ಅಂದಾಗ ಹೌದು ಹೌದು ಬರೀ ಎಲ್ಲ ನನಗೆ ಮೋಸನೇ ಮಾಡ್ತೀರಾ ಅಂತ ಕೋಪ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಸುಮಿತ್ರನ ತಾತ ಕರಿತಾ ಇರ್ತಾರೆ. ಹಾಗೆ ಸುಮಿತ್ರನ ಕರೆದ್ಬಿಟ್ಟು ಈ ಒಡವೆಗಳೆಲ್ಲನೂ ಸಹ ಜೋಪಾನವಾಗಿ ಇಡಮ್ಮ, ಇದೆಲ್ಲ ನನ್ನ ಜ್ಯೋತಿಕನಿಗೆ ಅಂತ ಅನ್ಬೇಕಾದ್ರೆ ನಾವೇ ಸಿಕ್ಕಾಪಟ್ಟೆ ಒಡವೆ ಮಾಡಿಸಿದ್ವಿ, ಅವಳು ತಾನೇ ಎಷ್ಟಂತ ಹಾಕೋತಾಳೆ, ಇದೆಲ್ಲ ಏನು ಬೇಡ ಅಂತ ಅಂದಾಗ ಇಲ್ಲ ಇಲ್ಲ ಸಂಪ್ರದಾಯದ ಪ್ರಕಾರ ಈ ಮನೆ ಒಡವೆಗಳೆಲ್ಲನೂ ಸಹ ಈ ಮನೆ ಮೊಮ್ಮಗಳಿಗೆ ಅಥವಾ ಸೊಸೆಗೆ ಕೊಡಬೇಕು, ನಿನಗಂತೂ ಗಂಡು ಮಗ ಇಲ್ಲ, ಸೊ ಹಂಗಾಗಿ ನನ್ನ ಮುದ್ದಿನ ಮೊಮ್ಮಗಳಿಗೆ ಕೊಡ್ತಾ ಇದ್ದೀನಿ ಅಂತ ಅಂದಾಗ ಬೇಡ ಮಾವ ಇದು ಅತ್ತೆ ನೆನಪಿಗಾಗಿ ನೀವು ಇಟ್ಕೊಳ್ಳಿ ಅಂತ ಅಂದಾಗ ಇಲ್ಲ ಇಲ್ಲ ಅತ್ತೆನ ಮರ್ತಿದ್ರೆ ತಾನೇ ನನ್ನ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ, ಇದೆಲ್ಲ ಜ್ಯೋತಿಕನಿಗೆ ಕೊಡು ಅಂತ ಅಂದಾಗ ಸುಮಿತ್ರನಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ಮದುವೆ ದಿನ ನನ್ನ ಮೊಮ್ಮಗಳು ಜ್ಯೋತಿಕ ಈ ಒಡವೆಗಳನ್ನೆಲ್ಲ ಹಾಕೊಂಡ್ರೆ ನನಗೂ ನನ್ನ ಹೆಂಡತಿ ಜ್ಯೋತಿಕಗೂ ತುಂಬ ಖುಷಿ ಆಗುತ್ತೆ ಅಂತ ಅಂದಾಗ ಸರಿ ಮಾವ ನಿಮ್ಮ ಖುಷಿನ ನನ್ನ ಖುಷಿ ಕೊಡಿ ಅಂದ್ಬಿಟ್ಟು ಒಡವೆ ಎಲ್ಲ ತಗೊಂಡು ಲಾಕರ್ಲಿ ಇಡೋಕ್ಕೆ ಅಂತ ಈ ಕಡೆ ಸುಮಿತ್ರ ಹೋಗ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿರುತ್ತೆ. ಹಾಗೆ ಪಾರಿಜಾತನ ನೋಡಿ ತಾತ ನಗಾಡ್ಕೊಂಡು ನಿನ್ನ ತವ್ರ ಮನೇಲಿ ತಂದಿರೋದನ್ನ ಹಾಕೋ ಸಾಕು, ಇವಳೊಬ್ಳು ಬಂದ್ಬಿಟ್ಲು ಅಂತ ಬೈಕೊಂಡು ಹೋಗ್ತಿದ್ರೆ ನಗಡಿ ನಗಡಿ ನಿಮಗೆ ಯಾವ ರೀತಿ ನಾನು ಮಾಡಬೇಕು ಅದೇ ರೀತಿ ಮಾಡ್ತಾ ಇದ್ದೀನಿ, ಈ ಒಡವೆ ನನ್ನ ಮೊಮ್ಮಗಳಿಗೆ ತಾನೇ ಸಿಗ್ತಾ ಇರೋದು, ಅವಳ ಹತ್ರ ಇದ್ರೇನು ನನ್ನ ಹತ್ರ ಇದ್ದಂಗೆ ಅಂತ ಖುಷಿಯಿಂದ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪಾಲಾಕ್ಷ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕಾ ಕೋಪ ಮಾಡ್ಕೊಂಡು ಬರ್ತಾಳೆ. ಬಂದ್ಬಿಟ್ಟು ಪಾಲಾಕ್ಷನ ಮುಂದೆ ನಿಂತಿರ್ಬೇಕಾದ್ರೆ ಏನಮ್ಮ ಜ್ಯೋತಿಕಾ ಸಡನ್ ಆಗಿ ಬಂದಿದ್ಯಾ, ಕಾರ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅಂದಾಗ ಕಾರೇನು ಪ್ರಾಬ್ಲಮ್ ಇಲ್ಲ, ಡ್ಯಾಡ್ ಜೊತೆ ಅಲ್ಲಿ ಏನು ಮಾತಾಡ್ತಿದ್ರಿ ಅಂತ ಅಂದಾಗ ನಿನಗೆ ಸಂಬಂಧ ಇಲ್ದಿರೋ ವಿಷಯ, ಸುಮ್ಮನೆ ಹೋಗಮ್ಮ ನಿನ್ನ ಕೆಲಸ ನೋಡ್ಕೊ ಅಂತ ಅಂದಾಗ ಡ್ರಾಮಾ ಮಾಡ್ತಾ ಇರ್ತಾಳೆ. ಹಾಗೆ ಕಣ್ಣೀರು ಹಾಕೋ ರೀತಿ ನಾಟಕ ಮಾಡಿಕೊಂಡು ಅಲ್ಲ ಹಾಗಾದರೆ ನಾನು ನಿಮ್ಮ ಮಗಳಲ್ವಾ, ನನ್ನನ್ನು ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅಂತ ಕಣ್ಣೀರು ಹಾಕ್ತಿದ್ರೆ ಪಾಲಾಕ್ಷನ್ಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇಷ್ಟು ದಿನ ನನ್ನ ಜೊತೆ ಇದ್ರಿ, ಇವಾಗ ಸಡನ್ನಾಗಿ ನನ್ನನ್ನು ಬಿಟ್ಟು ಅವ್ರ ಮನೆ ಹತ್ರ ಹೋಗಿದ್ರಲ್ಲ, ಅವ್ರಿಗೆ ಏನೋ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಹೇಗಾಗಬೇಕು ನನಗೆ ಅಂತ ಅಂದಾಗ ನಾನು ಯಾರ ಪರನೂ ಇಲ್ಲಮ್ಮ ಅರ್ಥ ಮಾಡ್ಕೊ ಅಂತ ಅಂದಾಗ ಹಾಗಾದರೆ ನಾನು ನಿನಗೆ ದ್ವೇಷ ಮಾಡ್ತಿದ್ದೀರಾ ಅಂತ ಕಣ್ಣೀರು ಹಾಕ್ಕೊಂಡು ಜ್ಯೋತಿಕಾ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ಪಾಲಾಕ್ಷ ಹೇಳ್ತಾ ಇರ್ತಾನೆ ನೀನು ಮಾಡೋ ಕೆಟ್ಟ ಕೆಲಸಕ್ಕೆಲ್ಲ ನಾನು ಸಾಥ್ ಕೊಟ್ಟಾಯಿತು, ನಾನು ದೊಡ್ಡ ತಪ್ಪು ಮಾಡಿದೆ, ಆವಾಗ ನನ್ನ ತಲೆಯಲ್ಲಿ ಬುದ್ಧಿ ಇರಲಿಲ್ಲ, ನೋಡಮ್ಮ ಮನುಷ್ಯನಿಗೆ ಆಸೆ ಇರಬೇಕು ಆದರೆ ಅತಿ ಆಸೆ ಅಂತ ಖಂಡಿತ ಇರಬಾರ್ದು, ಅತಿ ಆಸೆ ಪಟ್ಟರೆ ನಮ್ಮ ಹತ್ರ ಇರೋದೆಲ್ಲ ಹೋಗುತ್ತಮ್ಮ, ದಯವಿಟ್ಟು ಅರ್ಥ ಮಾಡ್ಕೊ, ನಿನ್ನ ಪಾಡಿಗೆ ನೀನು ಇರೋದನ್ನ ಕಲ್ತ್ಕೊ ಅಂತ ಅಂದಾಗ ನೋಡಪ್ಪ ಇವತ್ತು ನಿಮ್ಮ ಕಣ್ಣಿಗೆ ನಾನು ದೊಡ್ಡ ಕ್ರಿಮಿನಲ್ ಥರ ಕಾಣ್ತಾ ಇರ್ಬೋದು, ನೀವೆಲ್ಲ ಮಾಡಿರೋ ತಪ್ಪಿಗೆ ಇವತ್ತು ದೊಡ್ಡ ಶಿಕ್ಷೆನ ನಾನು ಅನುಭವಿಸ್ತಿದ್ದೀನಿ ಅಂತ ಅಂದಾಗ ನಾವೆಲ್ಲ ಏನು ಮಾಡಿದ್ವಿ ಅಂತ ಅಂದಾಗ ನಾನು ಹುಟ್ಟಿದಾಗ ದಶರಥನ ಮಗಳು ಬದಲಿಗೆ ನನ್ನನ್ನು ಬದಲಾಯಿಸಿ ಅಂತ ನಾನೇನಾದರೂ ಕೇಳಿದ್ನ ಅಂತ ಅಂದಾಗ ಪಾಲಾಕ್ಷನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಗ್ರಾನಿ ಅವಳ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಬದಲಾಯಿಸಿದ್ಲು, ಇವಾಗ ನಾನು ಎಷ್ಟು ಕಷ್ಟಪಡ್ತೀನಿ ಅಂತ ನಿಮಗೇನಾದರೂ ಗೊತ್ತಾ, ಯಾರಾದರೂ ನನ್ನ ಫ್ಯೂಚರಲ್ಲಿ ಮುಂದಕ್ಕೆ ಎಷ್ಟು ತೊಂದರೆ ಆಗುತ್ತೆ ಅಂತ ಒಂದೇ ಒಂದು ಸಲನಾದರೂ ಯೋಚನೆ ಮಾಡಿದ್ರ ಅಂತ ಅಂದಾಗ ಪಾಲಾಕ್ಷ ಸಿಕ್ಕಾಬಟ್ಟೆ ಬೇಜಾರಿಂದ ಜ್ಯೋತಿಕಾ ಮುಖನ ನೋಡ್ತಾ ಇರ್ತಾನೆ. ಹಾಗೆ ದಯವಿಟ್ಟು ನನ್ನಿಂದ ತಪ್ಪಾಯ್ತು ಕ್ಷಮಿಸಮ್ಮ ಅಂತ ಅಂದಾಗ ಇವಾಗ ಕ್ಷಮೆ ಕೇಳಿ ಏನು ಪ್ರಯೋಜನ, ಮಾಡೋದೆಲ್ಲ ಮಾಡಿದ್ದೀನಲ್ವಾ, ನಾನು ಪ್ರೀತಿಸೋರು ನನ್ನವರಲ್ಲ, ನಮ್ಮ ಮನೇನೂ ನನ್ನದಲ್ಲ ಅಂತ ಅಂದಮೇಲೆ ನಾನು ಏನು ಮಾಡಲಿ, ಅದಕ್ಕೋಸ್ಕರ ಕೆಟ್ಟ ದಾರಿ ಹಿಡ್ತಿದ್ದೀನಿ, ನನಗೆ ಬೇಕಾದನ್ನ ಪಡ್ಕೋಬೇಕು ಅಂತಂದರೆ ನಾನು ಕೆಟ್ಟ ದಾರಿ ಮಾಡಲೇಬೇಕಲ್ವಾ ಅಂದಾಗ ಇವನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಪ್ಪ ಇದೆಲ್ಲ ನನ್ನ ತಪ್ಪ ಅಥವಾ ನಾನು ಹಣೆ ಬರೆದಿರೋ ಆ ದೇವ್ರ ತಪ್ಪ ಅಂತ ಅಂದಾಗ ಸಮಾಧಾನ ಮಾಡ್ಕೊಳ್ಳಮ್ಮ ಜ್ಯೋತಿಕಾ ಅಂತ ಅಂದಾಗ ನೀವೇ ಒಂದೇ ಒಂದು ಸಲ ಯೋಚನೆ ಮಾಡಿ ಅಪ್ಪ ಪ್ಲೀಸ್ ಅರ್ಥ ಆಗುತ್ತೆ, ದಶರಥನ ಮಗಳು ಶಾರದಾ ಅಂತ ಗೊತ್ತಾದರೆ ನಾನು ಯಾವ ಪರಿಸ್ಥಿತಿಲಿ ಇರ್ಬೋದು ಅಂತ ಯೋಚನೆ ಮಾಡಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಈ ಸತ್ಯ ಏನಾದರೂ ಮನೆಯವ್ರಿಗೆಲ್ಲರೂ ಗೊತ್ತಾದರೆ ಖಂಡಿತ ಅವ್ರ ಮನೇಲಿ ಆಸ್ತಿ ಕೊಡೋದಿರಲಿ ನನ್ನನ್ನು ಒಬ್ಬರು ಸಹ ಮಾತಾಡ್ಸಲ್ಲ, ಮನೆಯಿಂದ ಆಚೆ ಹಾಕ್ತಾರೆ, ಹುಟ್ಟಾಗಲೇ ನಾನು ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಹುಡ್ತವಳು, ಯಾವ ರೀತಿ ನಾನು ಬದುಕಲಿ, ಖಂಡಿತ ಗೊತ್ತಾದರೆ ಬೀದಿಗೆ ಬಿಸಾಕ್ತಾರೆ, ನಾನು ಬೀದಿಲಿ ಇಟ್ಕೊಂಡು ಬದುಕ್ತೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತ ಎದುರಿಸ್ತಾ ಇರ್ತಾಳೆ. ಹಾಗೆಪ್ಪ ನನ್ನಿಂದ ಅದನ್ನೆಲ್ಲ ಕಿತ್ಕೊಂಡ್ರೆ ಖಂಡಿತ ಬದುಕಲ್ಲ, ನಾನು ಸತ್ತೇ ಹೋಗ್ತೀನಿ ಅಂತ ಅಂದಾಗ ಬಿಡ್ತು ಅನ್ನಮ್ಮ ಈ ರೀತಿ ಎಲ್ಲ ಮಾತಾಡಬೇಡ, ನೀನು ಈ ರೀತಿ ಸಂಕಟ ಪಡ್ತಿರೋ ನನಗೆ ನೋಡೋಕ್ಕಾಗಲ್ಲ, ನಾನೇ ನಿನ್ನ ಶತ್ರು ಅಲ್ಲಮ್ಮ, ನಾನು ನಿನ್ನ ಎತ್ತಿರೋ ಅಪ್ಪ ಅಂತ ಅಂದಾಗ ಹಾಗೆ ನಾಟಕ ಮಾಡ್ಕೊಂಡು ಅವ್ರ ಅಪ್ಪನ ಮುಂದೆ ಕಣ್ಣೀರಾಗ್ತಾ ಇರ್ತಾಳೆ. ಪ್ಲೀಸ್ ಜ್ಯೋತಿಕಾ ಸಮಾಧಾನ ಮಾಡ್ಕೊಳ್ಳಮ್ಮ ಅಂತ ಅನ್ಬೇಕಾದ್ರೆ ನೋಡಿ ಅಪ್ಪ ನೀವು ನನ್ನ ಅಪ್ಪ ಅಂತ ಹೇಳ್ತಿದ್ದೀರಾ, ಆದರೆ ಹುಟ್ಟಾಗಿಂದ ನನ್ನನ್ನು ಎತ್ಕೊಳ್ಳಿಲ್ಲ, ತಡೋ ಮೇಲೆ ಮಲಗಿಸ್ಕೊಳ್ಳಿಲ್ಲ, ನಾನು ಓದಿಗಾಗಲಿ ಅಥವಾ ಬೇರೆ ಖರ್ಚಿಗಾಗಲಿ ಯಾವ ಖರ್ಚು ಸಹ ನೀವು ಕೊಡಲಿಲ್ಲ, ಆದರೂ ಸಹ ನಾನು ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಸರಿಯಮ್ಮ ಅದೇನಂತ ಹೇಳು, ಆದರೆ ನಮ್ಮದೊಂದು ಕಂಡೀಷನ್ ಅಂತ ಅಂದ್ಬಿಟ್ಟು ನೋಡಮ್ಮ ಇನ್ನು ಶಾರದಾ ಪಾಟಿಗೆ ಅವಳನ್ನ ಬಿಟ್ಬಿಡ್ಬೇಕು, ಅವಳಿಗೆ ತೊಂದರೆ ಕೊಡೋಕೆ ಹೋಗಬಾರ್ದು, ಎಲ್ಲಿವರೆಗೂ ನೀನು ಅವಳಿಗೆ ತೊಂದರೆ ಮಾಡ್ದಲೇ ಸುಮ್ಮನೆ ಇರ್ತೀಯೋ ಅಲ್ಲಿವರೆಗೂ ನೀನು ದಶರಥನೇ ಮಗಳು ಅಂತ ಎಲ್ಲರಿಗೂ ಸಹ ಗೊತ್ತಿರುತ್ತೆ, ಒಂದು ವೇಳೆ ಅವಳಿಗೆ ತೊಂದರೆ ಕೊಡೋಕೆ ಹೇಳಿದ್ರೆ ಖಂಡಿತ ನಾನು ಈ ವಿಷಯನ ಎಲ್ಲರ ಮುಂದೆ ಹೇಳ್ಬೇಕಾಗುತ್ತೆ ಅಂತ ಅಂದಾಗ
ಸರಿಯಪ್ಪ ಆ ಥರ ಕೆಲಸ ನಾನು ಮಾಡಲ್ಲ, ಪ್ರಾಮಿಸ್ ಮಾಡಿ ಅಂತ ಪ್ರಾಮಿಸ್ ಕೇಳ್ತಾ ಇರ್ತಾಳೆ. ಹಾಗೆ ಪ್ರಾಮಿಸ್ ಮಾಡಿದ ತಕ್ಷಣ ಅವಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಂತ ಅಂದಾಗ, ಆದರೆ ಅವಳು ವಿಷಯಕ್ಕೆ ಹೋಗಬಾರ್ದು ಅಂತ ಅಂದಾಗ, ಖಂಡಿತ ಹೋಗಲ್ಲ, ಈ ರೀತಿ ನನಗೆ ಪ್ರಾಮಿಸ್ ಮಾಡಿದ್ರಲ್ಲ, ನಾನು ಖಂಡಿತ ಶಾರದಾ ವಿಷಯಕ್ಕೆ ಹೋಗಲ್ಲ ಅಂತ ಅಂದಾಗ, ಸರಿ ಕಂದ ನೀನು ಮನೆಗೆ ಹೋಗು ಹುಷಾರಾಗೆ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಪಾಲಾಕ್ಷ ಕೆಲಸ ಮಾಡ್ತಿರ್ಬೇಕಾದ್ರೆ ಕಾರ್ ಹತ್ರ ನಿಂತ್ಕೊಂಡು ಪಾಲಾಕ್ಷನ ನೋಡಿಕೊಂಡು ಒಬ್ಬೊಬ್ಬಳೇ ಮಾತಾಡ್ತಾ ಇರ್ತಾಳೆ. ಇಷ್ಟು ಹೇಳಿದ್ರಲ್ಲಪ್ಪ, ನನಗೆ ಅಷ್ಟೇ ಸಾಕು, ಆಸ್ತಿ ಎಲ್ಲ ನನ್ನ ಕಂಟ್ರೋಲಿಗೆ ಬರಲಿ, ನನ್ನ ಹೆಸ್ರಿಗೆ ಬರಲಿ, ಆಮೇಲೆ ಶಾರದಾ ಇದ್ರೆಷ್ಟು ಸತ್ರೆಷ್ಟು, ನೀವು ಸತ್ಯ ಹೇಳಿದ್ರೆಷ್ಟು ಬಿಟ್ಟರೆಷ್ಟು, ಐ ಡೋಂಟ್ ಕೇರ್, ನನಗೆ ಬೇಕಾಗಿರೋದು ಆಸ್ತಿ ಅಷ್ಟೇ, ಅಲ್ಲಿವರೆಗೂ ನಿಮ್ಮ ಬಾಯಿ ಮುಚ್ಚಿಸ್ಬೇಕು, ಅದಕ್ಕೆ ಈ ಪ್ಲ್ಯಾನ್ ಮಾಡಿದೆ ಅಂತ ಹೇಳ್ಕೊಂಡು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗೇ ಬಿಡ್ತಾಳೆ. ಹಾಗೇನೊಂದು ಕಡೆ ಶಾರದಾ ಮನೆಗೆ ಬಂದು ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಮುರಳಿ ವೈದೇಹಿ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಎಲ್ಲ ವಿಷಯ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ಸಿದ್ಧ ಸರ್ ಹತ್ರ ಹೇಳೋಕ್ಕಾಗ್ತಿಲ್ವಲ್ಲ ಭಗವಂತ, ಅವ್ರ ತಂದೆ ಮೇಲೆ ಅವರಷ್ಟು ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ, ಏನು ಮಾಡಲಿ, ಆದರೆ ಸಾಧ್ವಿ ಆಗಿರೋ ನಮ್ಮ ವಿಮಲ್ ಮನೆಗೆ ಅನ್ಯಾಯಕ್ಕೆ ನಾನು ಬಿಡಲ್ಲ, ವಿಷಯ ಗೊತ್ತಿಲ್ಲ ಅಂತಂದರೆ ಏನಾದರೂ ಮಾಡ್ಬೋದಿತ್ತು, ಈಗೆಲ್ಲ ವಿಷಯ ಗೊತ್ತು, ನಾನು ಸುಮ್ಮನೆ ಇರೋಕ್ಕಾಗಲ್ಲ, ಹೇಗಾದರೂ ಮಾಡಿ ಇಂಡೈರೆಕ್ಟಾಗಿ ವಿಮಲ ಮನೆಗೆ ಅವ್ರ ಬಗ್ಗೆ ಹೇಳಬೇಕು ಅಂತ ಕಾಲ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಕಾಲ್ ಮಾಡ್ತಿರ್ಬೇಕಾದ್ರೆ ವಿಮಲನಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ, ಶಾರದಾ ಹೇಗಿದೆಯಮ್ಮ, ರೆಸ್ಟೋರೆಂಟ್ ಹೇಗಿದೆ, ಎಲ್ಲರೂ ಹೇಗಿದ್ದಾರೆ ಅಂತ ಕೇಳಬೇಕಾದ್ರೆ ಶಾರದಾ ಏನು ಮಾತಾಡದೆ ಸೈಲೆಂಟಾಗಿ ಇರಬೇಕಾದ್ರೆ, ಅಯ್ಯೋ ನಾನೊಬ್ಳು ಎಲ್ಲ ವಿಷಯನೂ ಒಟ್ಟೊಟ್ಟಿಗೆ ಕೇಳ್ತಾ ಇದ್ದೀನಿ, ನೀನು ತಾನೇ ಏನು ಹೇಳ್ತೀಯ ಹೇಳಮ್ಮ ಅಂತ ಅಂದಾಗ, ನಿಮ್ಮೆಲ್ಲರ ಆಶೀರ್ವಾದದಿಂದ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ ಅಂತ ಅಂದಾಗ, ಮತ್ತೆ ಏನು ಸಮಾಚಾರ ಅಂತ ಕೇಳಬೇಕಾದ್ರೆ, ಇವತ್ತು ಮುರಳಿ ಸರ್ ಹೋಟೆಲ್ಗೆ ಬಂದಿದ್ರು ಅಂತ ಅಂದಾಗ ವಿಮಲನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹೌದಾ ಅವ್ರು ಬಂದಿದ್ರಾ, ನನಗೆ ಈ ವಿಷಯನ ಹೇಳೇ ಇಲ್ಲ, ಕದ್ದು ಮುಚ್ಚಿ ಬಂದಿದ್ದಾರೆ ನೋಡು ಶಾರದಾ, ಮಗನ ಮೇಲೆ ಪ್ರೀತಿಗೆ ಬಂದಿದ್ದಾರೆ ಅಂತ ಅಂದಾಗ, ಅದು ಆಗಲ್ಲ ಅಂತ ತೊದಲಿಂದ ಮಾತಾಡ್ತಿರ್ಬೇಕಾದ್ರೆ, ಏನಾಯ್ತು ಹೇಳಿ ಶಾರದಾ ಅಂತ ಅಂದಾಗ, ಮುರಳಿ ಸರ್ ಒಬ್ಬರೇ ಬಂದಿರಲಿಲ್ಲ, ಜೊತೆಗೆ ವೈದೇಹಿ ಅವ್ರನ್ನ ಕರ್ಕೊಬಂದಿದ್ರು ಅಂತ ಅಂದಾಗ, ಅಷ್ಟೇ ನಾವು ಬಿಡು ಬಂದರು ಬರ್ತಾರೆ, ಪಾಪ ಅವ್ರಿಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ, ಇವರೆಲ್ಲೂ ಬೇರೆ ಹೊರಗಡೆ ಹೋಗಲ್ವಲ್ಲ, ಅದಕ್ಕೆ ವೈದೇಹಿನೇ ಕರ್ಕೊಬಂದಿದ್ದಾರೆ ಅಂತ ಅಂದಾಗ, ಈ ಕಡೆ ಶಾರದನಿಗೆ ಶಾಕ್ ಆಗ್ತಿದೆ. ಅಮ್ಮ ಏನು ಹೇಳ್ತಿದ್ದೀರಾ ಅಂತ ಅಂದಾಗ, ಹೌದು ವೈದೇಹಿ ಅವರು ಯಾವುದೋ ಜನ್ಮದಲ್ಲಿ ತಂಗಿ ಆಗಿದ್ರು ಅಂತ ಅನಿಸುತ್ತೆ, ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಶಾರದಾ, ನೀನು ಈ ಮನೇಲಿ ಯಾವ ರೀತಿ ನಾನು ಸೇವೆ ಮಾಡ್ತಿದ್ದೆ ಆ ರೀತಿ ಸೇವೆ ಮಾಡ್ತಾ ಇದ್ದಾರೆ, ಮನೆಯವ್ರನ್ನೆಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ, ಯಾವುದೋ ಜನ್ಮದ ಪುಣ್ಯ ಅನಿಸುತ್ತೆ ಅವರು ನನಗೆ ತಂಗಿಯಾಗಿ ಸಿಕ್ಕಿದ್ದಾರೆ ಅಂತ ಅಂದಾಗ, ಅವ್ರ ಮುಗ್ಧೆತನ ಯಾವ ರೀತಿ ಇವರಿಬ್ಬರು ಯೂಸ್ ಮಾಡ್ಕೋತಿದ್ದಾರೆ ಅಂತ ಶಾರದಾ ಕಣ್ಣೀರಾಗ್ತಾ ಇರ್ತಾಳೆ. ನೀನು ತಲೆ ಇದ್ರೆ ಕೊಡಮ್ಮ ಸ್ವಲ್ಪ ಮಾತಾಡಬೇಕು ಅಂತ ಅಂದಾಗ, ಹೊರಗಡೆ ದೀಪುಗೆ ಓದ್ಕೊಡ್ತಾ ಇದ್ದಾರೆ, ಆಮೇಲೆ ನಾನು ಕಾಲ್ ಮಾಡೋಕ್ಕೆ ಹೇಳ್ತೀನಮ್ಮ, ಬೇಜಾರು ಮಾಡ್ಕೋಬೇಡಿ, ನೀವು ಹುಷಾರ್ ಅಂತ ಹೇಳ್ಬಿಟ್ಟು ಶಾರದಾ ಕಟ್ ಮಾಡಿ ಕಣ್ಣೀರು ಹಾಕ್ಕೊಂಡು, ವಿಮಲಮ್ಮನಿಗೆ ಎಂಥ ಅನ್ಯಾಯ ಮಾಡ್ತಾ ಇದ್ದಾರೆ, ಹೇಗಿದ್ರು ವೈದೇಹಿ ಮನೆಯವ್ರ ಹತ್ರ ತಾನೇ ನಾವಿರೋದು, ಅಲ್ಲಿಗೆ ಹೋಗಿ ನಾನೇ ಡೈರೆಕ್ಟಾಗಿ ಮಾತಾಡ್ಕೊ ಬರ್ತೀನಿ ಅಂತ ಶಾರದಾ ಹೋಗ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.